ಈ ಕಳ್ಳನ್ ಮಕ್ಕಳು ಬೆನ್ ಹಿಂದೆನೆ ಬರ್ತಿದಾರಲ್ಲಪ್ಪ. ನನ್ನ ಬ್ಯಾಗಲ್ಲಿರೋ ಚಕ್ಲಿ ನಿಪ್ಪಟ್ಟು ಏನಾದ್ರು ತಿನ್ನಕ್ ಬಂದಿದಾರ ಅಥವಾ ಗೋಲ್ಡ್ ಕದಿಯಕ್ ಬಂದಿರ್ಬೋದಾ? ಕೋಳಿ ಹಿಡಿತಾರಲ್ಲ ಕೋಳಿ, ಹಂಗೆ ಪಟ್ಟಾಗಿ ಹಿಡಿಬೇಕಣ ಇವನ. ನೋಡೋದಕ್ಕೆ ಕಳ್ಳನ ತರನೇ ಇದ್ದಾನೆ. ಡೌಟೇ ಬೇಡ ಮಗ, ಪ್ರೊಫೆಷನಲ್ ಕಳ್ಳ ಇವನು. ಎಲ್ರು ಮನೆ ಅಡ್ರೆಸ್ ಕೇಳಿದ್ರೆ ಇವನು ಮನೇಲಿ ಯಾರ್ಯಾರು ಇದಾರೆ ಅಂತಾನು ಕೇಳ್ತಿದ್ದಾನೆ. ಹೌದು, ಕಳ್ಳನ ಮಗ ಪ್ರೋ ಮ್ಯಾಕ್ಸ್ ಇವನು. ಲೋ ಕೇಳಿಸ್ಕೋ, ಆ ಬ್ಯಾಗ್ ನೋಡು, ಬ್ಯಾಗ್ ವೆಯ್ಟ್ ಇದೆ. ಬ್ಯಾಗ್ ನೋಡಿಯಕ್ಕೆ ಎಲ್ಲ ತರನು ಟೂಲ್ಸ್ ತಂದಿದ್ದಾನೆ. ಬೀರು ತೆಗಿಯಕ್ಕೇನೂ ತಂದಿದ್ದಾನೆ ಅನ್ಸುತ್ ಮಗ. ನೀವು ಬೇಗ ಬಾರ ಓಡಾಗ್ತಾನೆ. ಇಷ್ಟೊಂದು ಮನೆಗಳು, ಇಂಥದ್ದೇ ವಟಾರ ಅಂತ ಹೇಳಿದ್ ನೆನಪು. ಇದರಲ್ಲೇ ಯಾವ್ದಾದ್ರು ಒಂದು ಭಾರ್ಗವಿ ಮನೆ ಆಗಿರುತ್ತೆ. ಭಾರ್ಗವಿ ಮಗಳೇ, ಭಾರ್ಗವಿ, ಮಗಳೇ, ಭಾರ್ಗವಿ, ಅಳಿಮಯ್ಯ, ಓ ಅಳಿಮಯ್ಯ, ಮಗಳೇ, ನಮ್ಮನೆ ಕಳ್ಳ ಅಂತವನೆ. ಸುಮ್ಮನೆ ಏನಂತ? ಯಾರು ಇವನು? ಅಪ್ಪಾಜಿ ಟಿಪ್ ಟಾಪ್ ಕಳ್ಳ ಅಪ್ಪಾಜಿ, ನಮ್ಮನೆ ನುಗ್ಗಕ್ ಬಂದಿದ್ದ, ಅದಕ್ಕೆ ಹಿಡ್ಕೊಂಡು ತೊದಗ್ತಾ ಇದೀವಿ. ಬೆಳಗ್ಗೆನೆ ಕನ್ನಾಕ ಕೊಟ್ಟಿದ್ದಾನ. ಎಷ್ಟೋ ಧೈರ್ಯ ನಿನ್ಗೆ? ರೇ ಏನ್ರ ಮುಖ ನೋಡ್ತಿದ್ದೀರಾ? ಓಡಿರೋ. ಅಳಿಮಯ್ಯ ಒಂದ್ ನಿಮಿಷ ಅಳಿಮಯ್ಯ, ಲೋ, ಇವ್ರು ಯಾರು ಅಂತ ಗೊತ್ತೇನ್ರೋ? ಜೂನಿಯರ್ ಬರ್ಗು ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾನೆ. ಮುಖ ನೋಡಿದ್ರೆ ಗೊತ್ತಾಗದೇ ಇಲ್ಲ. ಕಳ್ಳ ತರ ಅವನ್ನೇ. ಅಳಿಮಯ್ಯ ಮಗಳ ಮಾವ ಮಾವ ಅಳಿಮಯ್ಯ ಕಳ್ರು, ಈ ನನ್ನ ಮಕ್ಕಳೇ ಕಳ್ರು. ಅಲ್ಲ, ನಮ್ ಏರಿಯಾಗೆ ಬಂದಿ ನಮ್ ಭಾರ್ಗವಿ ಮನೆ ಅಡ್ರೆಸ್ ಯಾಕೆ ಕೇಳಿದ್ರಿ? ನೀವಿಬ್ರು ಹಿಂದಿಂದ ಯಾಕೆ ಬಂದ್ರಿ? ನೀವು ಮನೇಲಿ ಯಾರಿದ್ದಾರೆ ಅಂದ್ರಲ್ಲ, ಅದಕ್ಕೆ ಫಾಲೋ ಮಾಡ್ಕೊಂಡ್ ಬಂದ್ವಿ. ಯಾರ್ಯಾರಿದ್ದಾರೆ ಅಂತ ಕೇಳಿದ್ದು ಮನೆ ಒಳಗ್ ಹೋಗೋದಕ್ಕೆ, ಕನ್ನ ಹಾಕೋದಕ್ಕಲ್ಲ. ಈ ಶ್ರೀಮಂತ ಮಾವ ಯಾರಿಗಾದ್ರೂ ಏಟ್ ಬೀಳುವಾಗ ಅಯ್ಯೋ ಅಮ್ಮ ಅಂತಾರೆ. ನೀನ್ ಯಾಕೋ ಕಳ್ಳ ಅಂತಿದ್ಯಾ? ಅಳಿಮಯ್ಯ, ಇವರಿಬ್ರು ಕಳ್ಳನ್ ಮಕ್ಕಳು. ಇವರಿಂದ ಕಾಪಾಡೋದಕ್ಕೆ ಕಾಪಾಡಿ ಅನ್ನೋದ್ ಬಿಟ್ಟು ಕಳ್ಳ ಅಂತ ಹೇಳ್ತಿದ್ದೆ. ಶ್ರೀಮಂತಪ್ಪ, ಸಾರಿ, ನೀವು ಅಂತ ಗೊತ್ತಿಲ್ಲದೆ ಹೀಗಾಗೋಯ್ತು. ಬೇಜಾರಾಗ್ಬೇಡಿ. ಅಲ್ಲೇ ನಿಂತಿದ್ದೀರಲ್ಲಪ್ಪ, ಒಳಗ್ ಬನ್ನಿ, ತಿಂಡಿ ಕೊಡ್ತೀನಿ. ಅಮ್ಮ, ತಿಂಡಿ ಏನು? ಎಲ್ಲರೂ ಸೇರಿ ಮೃಷ್ಟಾನ್ನ ಭೋಜನನೇ ಹಾಕಿದ್ರಿ. ಆದ್ರೂ ನಿಮ್ಮ ಏಟು ಮಾತ್ರ ಅಬ್ಬಬ್ಬಬ್ಬಬ್ಬ ಸೂಪರು. ತಾಯಿಗೆ ತಕ್ಕ ಮಗಳು ಭಾರ್ಗವಿ ಅಲ್ಲ. ಇಟ್ಸ್ ಓಕೆ ಮಗಳೇ, ಸ್ವಾಗತ ತುಂಬಾ ಚೆನ್ನಾಗಿತ್ತಮ್ಮ. ಸ್ವಲ್ಪ ಉಪ್ಪಿನ ಶಾಖ ಒಂದು ಕೊಡ್ತೀಯ ತಾಯಿ? ಬಾವ ಮಾವ ಬಾ.
ನೋಡ್ಕೊಂಡು ಹೊಡಿಯೋದಲ್ವಾ? ಬಾವಾ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಪ್ಲೀಸ್ ರುದ್ರ, ನಾನಿವಾಗ ಯಾವ ವಿಷಯದ ಬಗ್ಗೆನೂ ಮಾತಾಡೋ ಸ್ಥಿತಿಲಿಲ್ಲ. ಅಲ್ಲ ಬಾವಾ, ನಾನ್ ಮಾತಾಡಕ್ ಬಂದಿರೋದು. ಗೊತ್ತು, ನೀನ್ ಬಂದಿರೋದು ನಿನ್ನ ಮಗಳ ಬಗ್ಗೆ ಮಾತಾಡ್ಬೇಕು ಅಂತ. ಅದ್ರ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿಲೂ ನಾನಿಲ್ಲ. ನೀವೇ ಈ ತರ ಹೇಳಿದ್ರೆ ಹೇಗ್ ಬಾವಾ? ನಿಮ್ಮ ಮತ್ತೆ ಶಕ್ತಿ ಗೆಳೆತನ ನಂಬ್ಕೊಂಡು ಮದ್ವೆ ಮಾಡ್ಸಿದೀವಿ. ದಯವಿಟ್ಟು. ರುದ್ರ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೆ. ಇಲ್ಲಿಂದ ಹೋಗಿ ನಿನ್ ಕೆಲಸ ನೀನ್ ನೋಡ್ಕೊಂಡ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ಏನ್ ಮಾಡ್ತಾ ಇದ್ಯಾ? ಕೈ ಬಿಡ್ಬೇಡಿ. ಬಿಡು, ಎದ್ದಳು. ವಿಕ್ಕಿ ಹಿಂದೆ ನನ್ ಮಗಳು ತುಂಬಾ ನೊಂದ್ಕೊಂಡಿದ್ದಾಳೆ. ಯಾವಾಗ್ಲೂ ರೂಮ್ ಬಾಗ್ಲು ಹಾಕೊಂಡು ಅಳ್ತಾನೆ ಇರ್ತಾಳೆ. ಊಟ ತಿಂಡಿ ಯಾವ್ದು ಸರಿಯಾಗಿ ಮಾಡ್ತಿಲ್ಲ. ಶಕ್ತಿ ಮನೆಯವರಿಂದ ರಿತು ಮನೆ ತುಂಬಿಸ್ಕೊಳ್ಳೋ ಮಾತೇ ಬರ್ತಿಲ್ಲ. ಇದೆಲ್ಲ ಹೀಗೆ ಮುಂದುವರೆದ್ರೆ ನನ್ ಮಗಳ ಗತಿ ಏನು? ಇದನ್ನೆಲ್ಲ ನೋಡ್ತಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ನಾನು ಏನ್ ಮಾಡ್ಲಿ ರುದ್ರ? ವಿಕ್ಕಿ ಜೈಲಲ್ಲಿದ್ದಾನೆ. ಅವನ್ ಜೈಲಲ್ಲಿ ಇರೋದಕ್ಕೆ ಕಾರಣ ಈ ಮನೇಲಿ ಇರೋರ್ದೆ ಅಂತ ನಿನ್ಗೂ ಗೊತ್ತು. ಯಾರೋ ಮಾಡಿದ ತಪ್ಪಿಗೆ ನನ್ನ ಶಕ್ತಿ ಸ್ನೇಹ ಕಳ್ಚ್ಕೊಂಡಿದೆ. ಇಂಥ ಸಮಯದಲ್ಲಿ ನಾನು ಯಾವ ಮುಖ ಇಟ್ಕೊಂಡು ಅವ್ರ ಹತ್ರ ಹೋಗಿ ಮಾತಾಡ್ಲಿ ಹೇಳು? ನನ್ನ ಕೈ ಕಟ್ಟಿದೆ ರುದ್ರ, ನಾನೇನು ಮಾಡಕ್ಕಾಗಲ್ಲ. ರುದ್ರತೆ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಮಗಳ ಜೀವನ ಕಣ್ಮುಂದೆ ಹಾಳಾಗ್ತಿದ್ರು. ಇದನ್ನೆಲ್ಲ ನೋಡ್ಕೊಂಡು ಹೇಗ್ ಸುಮ್ನೆ ಇರೋದು? ನೀವೇನೋ ಮಗಳ ಜೀವನ ಸರಿ ಹೋಗ್ಲಿ ಅಂತ ಮದ್ವೆ ಮಾಡ್ಸಿದ್ರಿ. ಆದ್ರೆ ಮುಂದೆ ನಿಂತು ಮದ್ವೆ ಮಾಡಿದ ಆ ಪುಣ್ಯಾತ್ಮರೇನೆ ಈ ಮನೆ ಜವಾಬ್ದಾರಿನೆಲ್ಲ ಬಿಟ್ಟು ಹೋಗಿದಾರಲ್ಲ ಅತ್ತೆ. ನೋಡಿ ರುದ್ರತೆ, ರಿತು ನನ್ನ ತಂಗಿ ಇದ್ದ ಹಾಗೆ. ಅವಳ ಜೀವನ ಸರಿ ಮಾಡೋದು ನನ್ನ ಕರ್ತವ್ಯ ಕೂಡ. ಮವ, ನೀವು ಒಂದೇ ಒಂದ್ಸಲ ಹ್ಞೂ ಅಂತ ಹೇಳಿ. ಶಕ್ತಿ ಅಂಕಲ್ ಜೊತೆ ಮಾತಾಡೋ ಜವಾಬ್ದಾರಿ ನಂದು. ರಿತು ಆ ಮನೆ ಸೇರೋ ಹಾಗೆ ಮಾಡ್ತೀನಿ. ನೀವೇನ್ ಯೋಚನೆ ಮಾಡ್ತಿದ್ದೀರಾ ಅಂತ ನನ್ಗೆ ಗೊತ್ತು ಮಾವ. ಶಕ್ತಿ ಅಂಕಲ್ಗೆ ನಮ್ಮನೆ ಮೇಲೆ ಕೋಪ ಅಂತ ಅಲ್ವಾ? ಅಬ್ಬಬ್ಬ ಅಂದ್ರೆ ಒಂದು 4 ಮಾತು ಬೈತಾನೆ ಅಲ್ವಾ? ಬೈಲಿ ಬಿಡಿ ಮಾವ. ಅವ್ರಿಗೆ ಆಗಿರೋ ನೋವಾದ್ರೂ ಚಿಕ್ಕದ ಹೇಳಿ. ಅವ್ರ ಕೋಪ ತೀರ್ಸ್ಕೊಳ್ಳೋದು ನನ್ ಮೇಲೆ ಅಂತ ನನ್ನ ಹಣೆಯಲ್ಲಿ ಬರ್ತಿದ್ರೆ ನಡೀಲಿ ಬಿಡಿ. ಒಟ್ನಲ್ಲಿ ನಮ್ಮ ರಿತು ಲೈಫು ಸರಿ ಹೋಗ್ಬೇಕು ಅಷ್ಟೆ. ನೋಡಿದ್ಯಾ ರುದ್ರ, ನೀವ್ಯಾರು ಇವಳನ್ನ ನಂಬಲಿಲ್ಲ. ಆದ್ರೆ ಕಷ್ಟ ಕಾಲದಲ್ಲಿ ಇವಳೇ ನಮ್ಮ ಜೊತೆ ನಿಲ್ತಿದ್ದಾಳೆ. ಸರಿ ಬೃಂದ, ಈ ಮನೆಗೋಸ್ಕರ ನೀನ್ ಆಗ್ಲೇ ತುಂಬಾ ಮಾಡಿದ್ಯಾ. ಈಗ ಇನ್ನೊಂದು ಜವಾಬ್ದಾರಿ ತಗೊಂತೀನಿ ಅಂತ ಹೇಳ್ತಿದ್ಯಾ. ಗುಡ್. ರಿತು ಲೈಫ್ನ ನನ್ನ ಒಬ್ಬ ಸೊಸೆ ಹಾಳು ಮಾಡಿದ್ಲು ಅಂತ ದುಃಖ ಪಡ್ತಿದ್ದೆ. ಈಗ ಇನ್ನೊಬ್ಳು ಸೊಸೆ ಅದನ್ನ ಸರಿ ಮಾಡ್ತೀನಿ ಅಂತಿದ್ದಾಳೆ. ಸರಿ, ಅದೇನ್ ಮಾಡ್ತೀವಿ ಮಾಡು. ಥ್ಯಾಂಕ್ ಯು ಮಾವ. ಬೀಗ್ರೆ, ಒಂದಾಗಿದ್ದರೆ ಎಲ್ಲ, ಚಿಂತೆಗೆ ಜಾಗ ಇಲ್ಲ, ಕಷ್ಟ ನಷ್ಟ ಎಲ್ಲ, ಹಾಲು ಸಕ್ಕರೆ ಬೆಲ್ಲ, ಏನೇ ಇರಲಿ ನಿಮ್ಮ ನಗು ನಗು ಹೂವಾಗಿ ಬಿಡು ಪುಟ ಮಗು ಮಗು, ಅರೆ ದಿಂದಿನ ಲಲ. ಬೀಗ್ರೆ, ಹಿಂಗ್ ನಾವೆಲ್ಲರೂ ಒಟ್ಟಿಗೆ ಕೂತು ಕೈ ತುತ್ತು ತಿನ್ನೋದ್ರಲ್ಲಿರೋ ಸುಖ ಬೇರೆ ಎಲ್ಲೂ ಇಲ್ಲ ನೋಡಿ. ಹೌದಪ್ಪ, ಹೀಗೆ
ಸಣ್ಣ ಪುಟ್ಟ ಖುಷಿಗಳಲ್ಲಿ ನೆಮ್ಮದಿ ಕಂಡ್ಕೊಳ್ತೀವಿ ನಾವು. ಮಾತಾಡ್ತಾ ನಗೆ ಆಡ್ತಾ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ. ಇದರಲ್ಲೇ ನಮಗೆ ನೆಮ್ಮದಿ. ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ನಿಮ್ಮನೇಲಿ ಈ ತರ ಏನಾದ್ರೂ ವಿಶೇಷ ಇದೆಯಾ ಅರ್ಜುನ್? ನಮ್ಮನೇಲಿ ಒಂದು ದೊಡ್ಡ ಟೇಬಲ್ ಇದೆ. ಅಲ್ಲಿ ಕೂತ್ ತಿನ್ನೋವಾಗ ನಮ್ಮ ಮಧ್ಯೆ ಇರೋ ಅಂತರನ ಪದೇ ಪದೇ ನೆನ್ಪು ಮಾಡತ್ತೆ. ನಮ್ಮನೇಲಿ ಒಟ್ಟಿಗೆ ಕೂತು ಜಗಳ ಇಲ್ಲದೆ ಖುಷಿಯಾಗಿ ಊಟ ಮಾಡಿರೋ ದಿನಗಳೇ ಇಲ್ಲ. ಒಬ್ರು ಇನ್ನೊಬ್ರ ಮೇಲೆ ಇಟ್ಟಿರೋ ಪ್ರೀತಿನೇ ನಿಜವಾದ ಆಸ್ತಿ ಅನ್ನೋದನ್ನ ಮರ್ತು ಐಷಾರಾಮಿ ಜೀವನದಲ್ಲಿ ಮುಳುಗ್ ಹೋಗ್ಬಿಟ್ಟಿದ್ದಾರೆ. ನಿಜ, ನಮ್ದೇನೋ ದೊಡ್ಡ ಮನೆ, ಆದ್ರೆ ನಮ್ ನಡುವೆ ಅಷ್ಟೇ ಅಂತರಾನೂ ಇದೆ. ಇದು ನಿಮ್ಮನೇನೆ ಅಲ್ವಾ ಅರ್ಜುನ್? ನೆಮ್ಮದಿಯಾಗಿ ಊಟ ಮಾಡು. ಈಗ ಸಮಾಧಾನ ಆಯ್ತಾ? ಇಬ್ರು ಆರಾಮಾಗಿ ಕೂತ್ಕೊಳ್ಳಿ. ಗಡ ತಿನ್ನಿ. ಅಮ್ಮ, ಅರ್ಜುನ್ ಅವ್ರ ನೋಡು, ಒಂದ್ ತುತ್ತಿಂದ ತಕ್ಷಣ ಕಣ್ಣಲ್ಲಿ ನೀರ್ ಬಂತು. ಸ್ವಲ್ಪ ಸಾಂಬಾರ್ ಕಡಿಮೆ ಕಲ್ಸು. ಹಾಗೇನಿಲ್ಲ, ಕರೆಕ್ಟ್ ಆಗಿದೆ. ಅಪ್ಪ ಅಮ್ಮ ಇಷ್ಟೊಂದು ಖುಷಿಯಾಗಿರೋದನ್ನ ನೋಡಿ ತುಂಬಾ ದಿನನೇ ಆಗೋಗಿತ್ತು ಪಾರ್ಥ. ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟೇ. ಮನ್ಸು ತುಂಬಾ ಊಟ ಮಾಡಿ ವರ್ಷಗಳೇ ಆಗಿತ್ತು. ಇದು ನನಗೂ ಮನೆ ಅಂದ್ರೆ ಅಲ್ವಾ? ನನ್ನ ಮನೆನ ನಾನ್ ನೆಮ್ಮದಿಯಾಗಿ ಇಟ್ಕೊಳ್ಳೋಕೆ ಥ್ಯಾಂಕ್ಸ್ ಯಾಕೆ? ಅರ್ಜುನ್ ಬಂದ್ಮೇಲೆ ನಮ್ಮ ಮನೆ ಎಷ್ಟು ತುಂಬ್ದಂಗಿದೆ ಅಲ್ವಾ? ಪುಟಿ, ಜೀವನ ಪೂರ್ತಿ ಇವನ್ ಜೊತೆ ಇರ್ತಿಲ್ಲ ನೀನು. ಎಂತ ಅದೃಷ್ಟವಂತೆ. ಪುಟಿ, ನೀನು ಅಳಿಯನ್ ರೂಪದಲ್ಲಿ ನಮ್ಮ ಮನೆಗೆ ಒಬ್ಬ ಮಗನ್ ಕೊಟ್ಟುಬಿಟ್ಟೆ. ಯಾಕೆ ಬರೋದಕ್ಕೆ ಹೇಳಿದ್ರಿ? ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡೋದಕ್ ಬಂದಿದ್ಯೋ ಅಥವಾ ನನ್ನ ರಾಜಕೀಯದ ಸಾಮ್ರಾಜ್ಯನ ನೀವೆಲ್ಲ ಸೇರಿ ಸುಟ್ಟು ಹಾಕಿದ್ರಲ್ಲ, ಅದು ಹೇಗೆ ಉರಿತಾ ಇದೆ ಅಂತ ನೋಡೋದಕ್ ಬಂದ್ಯೋ? ಅಂಕಲ್, ನಿಮ್ ಕೋಪ ನನ್ಗೆ ಅರ್ಥ ಆಗುತ್ತೆ. ಜನರು ಎಲ್ರು ನಿಮಗ್ ತಿರುಗಿ ಬಿದ್ದಿರೋದನ್ನ ನಾನು ನ್ಯೂಸ್ ಅಲ್ಲಿ ನೋಡ್ದೆ. ನನಗೂ ಬೇಜಾರಾಯ್ತು. ಅದಕ್ಕೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇದೆಲ್ಲ ಆಗಿರೋದೆ ನಿಮ್ಮಿಂದ. ಕಾಪಾಡೋ ತರ ನಾಟಕ ಮಾಡಿ ಬೆನ್ನಿಗೆ ಚೂರಿ ಹಾಕಿರೋದೇ ನೀವು. ಈಗ ನಮ್ಮೇಲೇನೋ ಕಾಳಜಿ ಇರೋ ತರ ಮಾತಾಡ್ಬೇಡಿ. ವಂದನಾ, ನಾನೇನಾದ್ರೂ ನಿಮ್ಮ ಬೆನ್ನಕ್ ಚೂರಿ ಹಾಕಿದ್ರೆ ಇಷ್ಟೊತ್ತಿಗೆ ನೀವು ಜೈಲಲ್ಲಿ ಇರ್ತಾ ಇದ್ರಿ. ನಿಮ್ಮನ್ನ ಕಾಪಾಡೋಕೆ ನಾನು ಪಟ್ಟಿರೋ ಹರ್ಸಾಹಸ, ಪಟ್ಟಿರೋ ವೇದನೆ ಏನು ಅಂತ ನಿಮ್ಮ ಡ್ಯಾಡಗ್ ಗೊತ್ತು. ಕೇಳ್ಕೋಬೇಕಿದ್ರೆ ನಾನಿಲ್ಲಿಗ್ ಬಂದಿದ್ದು ನಿಮ್ಮ ಶತ್ರು ಆಗಲ್ಲ, ನಿಮ್ಮ ಹಿತೈಷಿಯಾಗಿ. ವಂದನಾ, ಬೃಂದ, ಎಷ್ಟು ಕೆಲಸ ಮಾಡಿದೀವಿ ಅನ್ನೋದಕ್ಕಿಂತ ಮಾಡಿರೋ ಕೆಲಸದಲ್ಲಿ ಎಷ್ಟು ಉಪಯೋಗ ಆಗಿದೆ ಅನ್ನೋದು ಬಹಳ ಮುಖ್ಯ. ಎಲ್ಲೇ ಹೋದ್ರು ಆ ಭಾರ್ಗವಿಗೆ ಜೈಕಾರ ಹಾಕ್ತಿದ್ದಾರೆ.
ಹೋದ ಕಡೆಯಲ್ಲಿ ಅವಳು ಇಲ್ಲದೆ ಹೋದ್ರೂ ಜನಗಳು ಅವಳನ್ನ ನೆನಪು ಮಾಡ್ತಾ ಇದ್ದಾರೆ. MLA ಆಗಿ ನನಗಿರೋ ಮರ್ಯಾದೆಗಿಂತ ಅವಳೇನೋ ದೊಡ್ಡ ಜನನಾಯಕಿ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ಕೊಂಡು ನಾನ್ ಸುಮ್ಮನೆ ಇರ್ಬೇಕಾ? ಅಂಕಲ್, ನಿಮ್ಮ ಕೋಪ ನನಗೆ ಅರ್ಥ ಆಗುತ್ತೆ, ಆದ್ರೆ ಇದೆಲ್ಲ ಕ್ಷಣಿಕ. ನೀವು ಸೂರ್ಯ ಇದ್ದ ಹಾಗೆ ಅಂಕಲ್, ಆ ಭಾರ್ಗವಿ ನಿಮಗ್ ಅಡ್ಡ ಬಂದಿರೋ ಮೋಡ ಇದ್ದ ಹಾಗೆ. ಸೂರ್ಯನ ಶಾಖಕ್ಕೆ ಮೋಡ ಕರ್ಗ್ ಹೋಗ್ಲೇಬೇಕು. ನಿಮ್ಮ ಮುಂದೆ ಅವಳು ಸಣ್ಣ ಹುಳ ಅಂಕಲ್. ಅವಳನ್ನ ಹೊಸ್ಕಬೇಕೆ ಹೊತ್ತು ಅವಳನ್ನ ನೋಡಿ ಹೆದರ್ಕೋಬಾರ್ದು. ಆ ಹುಳ ಸುಮ್ಮನೆ ಇರುತ್ತೆ ಅನ್ಕೊಂಡಿದ್ಯಾ? ಹಾರಾಡ್ತಾ ಕಿವಿ ಸೇರ್ಕೊಂಡಿದೆ. ಅವಳು ಕೊಟ್ಟಿರೋ ಹಿಂಸೆ ತಡ್ಕೊಳಕ್ ಆಗ್ತಿಲ್ಲ. ಅವಳಿಂದ ನನ್ನ ಜೀವನ ಹಾಳಾಯ್ತು. ನನ್ನ ತಮ್ಮ ಮಾಮ್ ಜೈಲಲ್ಲಿದ್ದಾರೆ. ಇಷ್ಟು ವರ್ಷದ ಡ್ಯಾಡ್ ಹಾಗೆ JP ಅಂಕಲ್ ಫ್ರೆಂಡ್ಶಿಪ್ ಅಲ್ಲಿ ಬಿರುಕು ಮೂಡಿದೆ. ತಲೆ ಕೆಟ್ಟು ನಾನೇ ಏನಾದ್ರೂ ಡಿಸೈಡ್ ಮಾಡಿ ಅವಳ ಮುಗ್ಸೋಣ ಅನ್ನೋಷ್ಟ್ರಲ್ಲಿ ಡ್ಯಾಡ್ ನನ್ ಮಾತು ಕಟ್ತಾ ಇದ್ದಾರೆ. ಮತ್ತಿನ್ನೇನ್ ಮಾಡ್ಲಿ ಮಗಳೇ, ಆಗಿರೋ ಅವಾಂತರನ ಜನಗಳು ಮರ್ತಿಲ್ಲ. ದಿನ ನ್ಯೂಸ್ ನಲ್ಲಿ ಬರ್ತಿದ್ದಿದ್ ನಾನು ಇವತ್ತು ಯಾವತ್ತು ನನ್ನ ಸೀಟ್ ಹೋಗ್ಬಿಡ್ತು ಅನ್ನೋ ಭಯದಲ್ಲಿ ನ್ಯೂಸ್ ನ ನೋಡೋ ಹಾಗಾಗಿದೆ. ಆ ಕಡೆ ಪಾರ್ಟಿನವರು ಮರ್ಯಾದೆ ಕೊಡ್ತಿಲ್ಲ, ಈ ಕಡೆ ಜನನೂ ಮರ್ಯಾದೆ ಕೊಡ್ತಿಲ್ಲ. ಅಷ್ಟೇ ಯಾಕೆ, ನನ್ನ ಚೇಲಾಗಳೇ ನನ್ನ ಬೆನ್ನ ಹಿಂದೆ ಆಡ್ಕೋತಿದ್ದಾರೆ ಅನ್ಸುತ್ತೆ. ಇಷ್ಟು ವರ್ಷ ನಾನು ಕಷ್ಟಪಟ್ಟು ಕಟ್ಟಿರೋ ಗಾಜಿನ ಅರಮನೆನ ನುಚ್ಚು ನೂರು ಮಾಡಿದಾಳೆ. ಪದವಿ ಇಲ್ಲ ಅಂತಂದ್ರೆ ಹಲ್ಲು ಕಿತ್ತಿರೋ ಹಾವನಂಗಾಗ್ಬಿಡುತ್ತೆ ನನ್ನ ಬದುಕು. ಹಾಗ ಮಾತ್ರ ಆಗಬಾರ್ದು. ಅಧಿಕಾರದ ರುಚಿ ಏನು ಅಂತ ನನಗೆ ಗೊತ್ತು ಅಂಕಲ್. ಮನೆಯಲ್ಲಿ ಸ್ಥಾನ ಪಡ್ಕೊಂಡೆ ಎಷ್ಟು ಖುಷಿ ಪಡ್ತಾ ಇದೀನಿ. ಇನ್ನು ನೀವು ರಾಜ್ಯ ಮಟ್ಟದಲ್ಲಿ ಅಧಿಕಾರ ಇರೋರು, ನಿಮ್ಮ ಸ್ಥಿತಿ ನನ್ಗೂ ಅರ್ಥ ಆಗುತ್ತೆ. ನೋಡಮ್ಮ, ನಾನೇ ತಲೆ ಕೆಟ್ಟು ಕೂತಿದ್ದೀನಿ. ನೀನೇನಾದ್ರೂ ಸಹಾಯ ಕೇಳಕ್ ಬಂದಿದ್ರೆ ಆ ಯೋಚನೆನ ಮರ್ತು ಬಿಡು. ಇನ್ಯಾವತ್ತಾದ್ರೂ ಬಾ, ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ತೇನೆ. ಅಯ್ಯೋ ಇಲ್ಲ ಅಂಕಲ್, ನಾನೇನ್ ದುಡ್ಡು ಕೇಳಕ್ ಬಂದಿಲ್ಲ. ನಾನು ಬಂದಿರೋದು ಮುಳುಗೋಗ್ತಿರೋ ನಿಮ್ಮ ಸಾಮ್ರಾಜ್ಯನ ಉಳ್ಸೋಕೆ, ಮುರಿದೋಗಿರೋ ಸಂಬಂಧಗಳನ್ನ ಒಂದ್ ಮಾಡಕ್ಕೆ. ತಪ್ಪಾಗಿರೋದು ನನ್ನಿಂದನೋ ಅಥವಾ ನಿಮ್ಮಿಂದನೋ ಅಲ್ಲ ಅಂಕಲ್. ಆ ಭಾರ್ಗವಿ ಹೋಗಿರೋ ಹೆಸರು ಅವಳಿಂದಾನೇ ವಾಪಸ್ ಬರ್ಬೇಕು. ಅವಮಾನ ಆಗಿರೋಳ್ ಕೈಯಲ್ಲೇನೆ ಸನ್ಮಾನನೂ ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಏನ್ ಹೇಳ್ತಾ ಇದ್ಯಾ ಬೃಂದ? ಹೀಗೆ ನಿನ್ನ ಗೆಲುವಿನ ಪಯಣ ಮುಂದುವರಿಲಿ ಪುಟಿ. ಹಾಗೆ ಯಾರು ನಿನ್ನ ನಂಬ್ಕೊಂಡಿದ್ದಾರೋ ಅವ್ರ ಬಾಳಲ್ಲಿ ಬೆಳಕಾಗಿರ್ಬೇಕು ನೀನು. ನೀವು ಅರ್ಜುನ್ ಇಬ್ರು ನನ್ನ ಜೊತೆಗಿದ್ದೀರಲ್ಲಪ್ಪ, ನನ್ಗಂತೂ 100 ಆನೆ ಬಲ ಬಂದ ಹಾಗಾಗಿದೆ. ನೋಡ್ತೀರಿ ಅಪ್ಪ, ನನ್ ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ. ನನ್ ಕೈಲಾದಷ್ಟು ನಾನು ಮಾಡ್ತೀನಿ. ಹಾಗೆ ನೀವು ಅಷ್ಟೇ ಅಪ್ಪ, ನನ್ನ ಮಾತನ್ನ ಹಗುರವಾಗಿ ತಗೊಳ್ಬೇಡಿ. ನೋಡ್ತಾ ಇರಿ, ನಿಮ್ಮನ್ನು ಕೋರ್ಟ್ ಕರ್ಕೊಂಡು ಹೋಗ್ತೀನಿ. ಭಾರ್ಗವಿ, ಅಳಿಯಂದ್ರು ನಮ್ ಜೊತೆ ದೇವಸ್ಥಾನಕ್ಕೆ ಬಂದಿದ್ರೆ ಚೆನ್ನಾಗಿತ್ತು ಅಲ್ವಾ? ಅಯ್ಯೋ ಅಮ್ಮ, ನೀನೇ ನೋಡಿದ್ಯಲ್ಲ, ನನಗಂತೂ ಕರ್ದು ಸಾಕಾಗೋಯ್ತು. ಅವ್ರಿಗೆ ತುಂಬಾ ತಲೆನೋಯ್ತಾ ಇತ್ತು ಅಮ್ಮ, ಅದಕ್ಕೆ ಬರಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಅವನಿಗಾಗಲೇ ದೇವ್ರು ವರ ಕೊಟ್ಟು ನನ್ನ ಮಗಳ ಜೊತೆ ಮದುವೆ ಮಾಡಿಸಿದ್ದಾನೆ. ಮತ್ತೆ ಬರ್ತಾನೆ ಹೇಳು ಅಲ್ವಾ? ನಾವೆಲ್ಲರೂ ಹೀಗೆ ಒಟ್ಟಿಗೆ ಬಂದು ಎಷ್ಟು ದಿನಗಳಾಗೋಗಿತ್ತು ಅಲ್ವಾ? ನಿಜಪೂರ್ಣೆ, ಅದೆಷ್ಟೋ ವರ್ಷಗಳಿಂದ ಈ ದಾರಿನಲ್ಲಿ ತಲೆ ತಗ್ಸ್ಕೊಂಡು ನಡೀತಾ ಇದ್ದೇನೆ.
ನನ್ನ ಮಗಳು ಇದೇ ದಾರಿನಲ್ಲಿ ತಲೆ ಎತ್ತಿ ನಡೆಯೋ ಕೆಲಸ ಮಾಡಿಬಿಟ್ಟಿದವಳ. ಆ ಜೆಪಿ ನನ್ನನ್ನು ನಾಲಾಯಕ್, ನನ್ನ ಕೈಲಿ ಏನೂ ಸಾಧ್ಯ ಇಲ್ಲ ಅಂತ ಹಂಗಿಸಿ ನಂಬಿಸಿ ಮೂಲೆಯಲ್ಲಿ ಕೂರಿಸ್ಬಿಟ್ಟಿದ್ದ. ಆದ್ರೆ ನನ್ನ ಮಗಳು ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿ ತಲೆ ಎತ್ತಿ ನಡೆಯುವಾಗ ಮಾಡಿದ್ದಾಳೆ. ಸತ್ಯ ಒಂದಲ್ಲ ಒಂದ್ ದಿವಸ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಕೊನೆಗೂ ಆ ಸತ್ಯ ನಮ್ಮ ಭಾರ್ಗವಿ ಧ್ವನಿ ಮೂಲಕ ನಮ್ಮ ಕಡೆ ಬಂತು. ಮಕ್ಕಳು ತಂದೆ ತಾಯಿನ ಋಣನ ತೀರ್ಸೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನೀನು ಭಾರ್ಗವಿ ಮುಂದಿನ 7 ಜನ್ಮಕ್ಕಿರೋ ಋಣನೂ ತೀರಿಸ್ಬಿಟ್ಟೆ. ಅಪ್ಪ ಯಾಕಪ್ಪ ಹೀಗೆಲ್ಲ ಅಂತಿದ್ದೀರಾ? ನಾನ್ ಬರೀ ನನ್ನ ಕರ್ತವ್ಯ ಮಾಡ್ದೆ ಅಷ್ಟೆ. ನೀವೇ ಹೇಳೋ ಹಾಗೆ ಸತ್ಯ ಯಾರಿಗೂ ಸೇರಿದ್ದಲ್ಲಪ್ಪ. ಸತ್ಯದ ಪರವಾಗಿ ಯಾರು ನಿಲ್ತಾರೋ ಅದು ಅವ್ರಿಗೆ ಸ್ವಂತ ಆಗುತ್ತೆ. ಅಪ್ಪ, ನಮ್ಮಿಬ್ರ ಕಥೆನ ಸರಿಯಾಗಿ ನೋಡಿದ್ರೆ ಇದ್ರಲ್ಲಿ ಗುರಿ ಮಾತ್ರ ನಂದು. ಆದ್ರೆ ನನ್ನ ಪಕ್ಕದಲ್ಲಿ ನಿಂತು ನನಗ್ ದಾರಿ ತೋರಿಸಿದಂತ ಗುರು ಅಪ್ಪ ನೀವು. ನನ್ನ ಯಶಸ್ಸು, ನನ್ನ ಗೆಲುವು ಎಲ್ಲವೂ ನಿಮ್ಗೆ ಸೇರಿತು.